ಅರೆ ಅತ್ತೆಯವರೇ ಕಾಲ್ ಮಾಡ್ತಾ ಇದ್ದಾರೆ. ನಾನು ಏನು ಮಾತಾಡಲಿ, ಏನು ಹೇಳಲಿ? ಹಲೋ ಅತ್ತೆಯವರೇ. ಹಲೋ ವೀರು, ಎಲ್ಲರೂ ಕ್ಷೇಮವಾಗಿ ತಲುಪಿದ್ರಿ ಅಲ್ವಾ? ಹೌದು ಅತ್ತೆಯವರೇ, ಎಲ್ಲರೂ ಕ್ಷೇಮವಾಗಿದ್ದೀವಿ. ನೀವು? ಶ್ರಾವಣಿ ಹತ್ರ ಮಾತಾಡಬೇಕು ಅಂತ ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ಆದರೆ ಕನೆಕ್ಟ್ ಆಗ್ತಾ ಇಲ್ಲ. ಶ್ರಾವಣಿ ಇದ್ದಾಳ ಅಲ್ಲೇ? ಅದು ಪ್ರಯಾಣ ಮಾಡಿ ಸುಸ್ತಾಗಿರಬೇಕು, ಅದಕ್ಕೆ ಬಂದ ತಕ್ಷಣ ಮಲ್ಕೊಂಬಿಟ್ಲು. ಮೊಬೈಲಲ್ಲಿ ಚಾರ್ಜು ಆಗೋಗಿರಬೇಕು, ಅದಕ್ಕೆ ಸ್ವಿಚ್ ಆಫ್ ಆಗಿರಬೇಕು. ಹೌದಾ, ಸರಿ ಸರಿ, ಅವಳಿಗೆ ತೊಂದರೆ ಕೊಡೋದು ಬೇಡ. ಅವಳು ಎದ್ದ ಮೇಲೆ ನನಗೆ ಕಾಲ್ ಮಾಡಕ್ಕೆ ಹೇಳು. ನೀವೆಲ್ಲರೂ ಇಲ್ಲಿಂದ ಹೊರಟು ಹೋದ್ಮೇಲೆ ಮನೆ ಬೇಕು ಅಂತ ಅನಿಸ್ತಿದೆ. ಶ್ರಾವಣಿ ಹತ್ರ ಮಾತಾಡಬೇಕು ಅಂತ ತುಂಬ ಅನಿಸ್ತಿದೆ. ಮರೀದೆ ಹೇಳು ಅವಳಿಗೆ. ಆಗಲಿ ಅತ್ತೆಯವ್ರೆ, ಅವಳು ಹೇಳ್ತಿದ್ದಾಗೇ ಅವಳಿಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಎಲ್ಲಿ ಹೋದ್ರಿ ಇವರಿಬ್ರು? ಏನಾಗಿರ್ಬೋದು? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳೋಕ್ಕಾಗ್ತಿರ್ಲಿಲ್ವಾ? ಛೇ. ಮೇಡಮ್ 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 ಏನಾಯ್ತು? ಗುಡುಗು ಸಿಡ್ಲು ಸುಬ್ಬು. ನನಗೆ ಗುಡುಗು ಸಿಡ್ಲು ಆದರೆ ಮೊದಲು ತುಂಬ ಭಯ ಆಗುತ್ತೆ. ಆದರೆ ನಾವು ಕಾಡಲ್ಲಿ ಬೇರೆ ಇದ್ದೀವಿ, ತುಂಬಾ ಭಯ ಆಗೋಯ್ತು. ಅದಕ್ಕೆ ಎದ್ಬಿಟ್ಟೆ ನಾನು. ಮೇಡಮ್, ಭಯ ಆದಾಗ ನಾನು ಎಬ್ಬಿಸ್ಬೇಕಲ್ವಾ? ನೀವು ಯಾಕೆ ಹಿಂಗೆ ಬಂದು ಕುತ್ಕೊತೀರಾ? ನಾನು ಇದೀನಲ್ವಾ ನಿಮಗೆ ಅಂತ. ಬನ್ನಿ, ನಾನೇ ಮನಸ್ತೀನಿ ನಿಮಗೆ. ಮೇಡಮ್, ನಾನು ಇದೀನಲ್ಲ, ಬಿಡಿ. ಮೇಡಮ್ ಹೆದರ್ಕೋಬೇಡಿ, ಬಿಡಿ ಮೇಡಮ್. ನಾನು ಇಲ್ಲೇ ಇದ್ದೀನಲ್ವಾ, ಯಾಕೆ ಹೆದರ್ಕೋತಾ ಇದ್ದೀರಾ? ಅಯ್ಯೋ ದೇವ್ರೆ, ಏನು ಮಾಡಲಿ ಈಗ? ಪಾಪ ಮೇಡಮ್ ಎಷ್ಟು ಭಯ ಪಟ್ಟಿದ್ದಾರೆ, ಏನು ಹೇಳೋಕ್ಕಾಗ್ತಿಲ್ವಲ್ಲ. ನಿಜವಾಗ್ಲೂ ಮೇಡಮ್ ಮಗು ಇದ್ದ ಹಾಗೇನೆ. ಆದರೆ ನಾನು ಏನು ಮಾಡಲಿ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದು. ನೀವೊಬ್ಬ ಪಿ ಎನ ಅಷ್ಟೆಲ್ಲ ನಂಬಿದ್ದು ನಂಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ ಮಾವ. ಈಗ ನೋಡಿ, ಇಡೀ ಒಂದಿನ ಆದರೂ ಅವ್ರ ಪತ್ತೆನೇ ಇಲ್ಲ. ಶ್ರಾವಣಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ವೀರು? ಆ ಸುಬ್ಬುನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ನೀನು ಅವನ್ನ ತುಂಬ ನಂಬಿಟ್ಟೆ. ಅಕ್ಕ, ಅತ್ತೆಯವರು ಮತ್ತೆ ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡಿದ್ರೆ ಏನು ಹೇಳೋದು? ಮೊದಲೇ ಅವ್ರ ಹತ್ರ ಸುಳ್ಳು ಹೇಳಿದ್ದೀನಿ. ಅವ್ರ ನಂಬಿಕೆ ಕಳ್ಕೊಂಡ್ಬಿಡ್ತೀನೋ ಏನು. ಈಗಾಗಲೇ ಅವ್ರ ಮಗಳನ್ನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಇನ್ನು ಶ್ರಾವಣಿಗೂ ಏನಾದರೂ ಆದರೆ ನಾನು ಜೀವನ ಇಡೀ ಮುಖ ಕೊಟ್ಟು ನಿಂತ್ಕೊಳ್ಳೋಕ್ಕಾಗಲ್ಲ. ವೀರು,
ರಾತ್ರಿ ಕಳೆದು ಬೆಳಗಾಗಿದೆ. ಇಷ್ಟೊತ್ತಾದ್ರೂ ಅವ್ರು ಬರಲಿಲ್ಲ ಅಂದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ತಾನೇ ಅರ್ಥ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಯಾರಿಗೂ ಗೊತ್ತಿಲ್ಲ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಒಬ್ಬ ಪಿ ಜೊತೆ ರಾತ್ರಿ ಎಲ್ಲ ಹೊರಗಡೆ ಇದ್ಲು ಅಂತ ಪ್ರಪಂಚಕ್ಕೆ ಗೊತ್ತಾದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಆ ಸುಬ್ಬನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದಕ್ಕೆ ಅವನಿವತ್ತು ನಮ್ಮನ್ನ ಈ ಸ್ಥಿತಿಗೆ ತಂದಿರೋದು. ಇದಕ್ಕೆಲ್ಲ ಆ ಸುಬ್ಬುನೇ ಕಾರಣ. ಇದು ಒಂದು ಹೆಣ್ಮಗು ಜೀವನದ ಪ್ರಶ್ನೆ, ಈ ಮನೆ ಮರ್ಯಾದೆ ಪ್ರಶ್ನೆ. ಒಬ್ಬ ಕೆಲ್ಸದವನಿಂದ ನಾವು ತಲೆ ತಗ್ಸೋವಾಗ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ಮಾತ್ರ ಅವನನ್ನು ಸುಮ್ಮನೆ ಬಿಡಬಾರ್ದು. ವಂದನಾ, ಅವರಿಬ್ಬರಿಗೆ ಏನೋ ತೊಂದರೆ ಆಗಿರೋದಂತೂ ನಿಜ. ಹಾಗಂತ ಎಲ್ಲದಕ್ಕೂ ನಾವು ಸುಬ್ಬು ಮೇಲೆ ಹೊಣೆ ಹೊರ್ಸಕ್ಕಾಗಲ್ಲ. ಅಣ್ಣನೂ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾನೆ. ನಾನು ಪೊಲೀಸ್ನವ್ರಿಗೆ ಈ ವಿಷಯ ತಿಳಿಸಿದ್ದೀನಿ. ಅವರು ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಬ್ಬು ಶ್ರಾವಣಿಗೆ ಏನೂ ಆಗಿರಲ್ಲ ಅನ್ನೋ ನಂಬಿಕೆ ನನಗಿದೆ. ಅಯ್ಯೋ ದೇವ್ರೆ, ಇಂಥದ್ದೇ ಏನಾದರೂ ಒಂದಾಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಪಾಪದ ಹುಡುಗ ನಮ್ಮ ಸುಬ್ಬು, ಅವನ ಮನಸ್ಸು ಎಂಥದ್ದು ಅಂತ ಎಲ್ರಿಗೂ ಗೊತ್ತು. ಆದರೂ ಅವನ ಮೇಲೆ ಎಲ್ಲರೂ ಆಪಾದನೆ ಹೊರಿಸ್ತಿದ್ದಾರೆ. ತಪ್ಪು ಯಾರ್ದೇ ಆಗಿದ್ರೂ ಶಿಕ್ಷೆನ ಅನುಭವಿಸೋದು ನಮ್ಮ ಸುಬ್ಬುನೇ. ಅವನಿಗೇನಾದರೂ ಆದರೆ ಪಾಪ ಅವ್ರ ಮನೆಯವ್ರ ಗತಿ ಏನು? ಶ್ರೀಮಂತರ ಮನೆ ಮಕ್ಕಳು ಬಡವರ ಮನೆ ಮಕ್ಕಳನ್ನ ಪ್ರೀತಿಸಬಾರ್ದು. ಒಂದು ಇಡೀ ರಾತ್ರಿ ಎಲ್ಲೋ ಇತ್ತು, ಇಷ್ಟೊತ್ತಾದರೂ ಬಂದಿಲ್ಲ ಅಂತಂದರೆ ಏನು ಗತಿ? ಭಾವನ್ಗೆ ಸುಬ್ಬು ಮೇಲಿರೋ ನಂಬಿಕೆ ಹೊರಟೋಗುತ್ತಾ? ಭಾವ ಸುಬ್ಬು ಮೇಲೆ ಕೋಪ ಮಾಡ್ಕೋತಾರ? ಅಥವಾ ಇವರೆಲ್ಲ ಅನ್ಕೋತಿರೋ ಹಾಗೆ ನಮ್ಮ ಸುಬ್ಬುನ ಈ ಮನೆಯಿಂದ ಆಚೆ ಕಳಿಸ್ಬಿಡ್ತಾರ? ಎಲ್ಲಿದ್ದಾರೆ ಇವರು? ಅಯ್ಯೋ ದೇವ್ರೆ. ಮೇಡಮ್, ಏನಾಯ್ತು ಸುಬ್ಬು? ನಾನು ಇವಾಗ ಇಲ್ಲಿಗೆ ಬಂದೆ. ಅದು ಇಡೀ ರಾತ್ರಿ ನನ್ನನ್ನು ಜೋಪಾನ ಮಾಡಿ ಬೆಳಗಿನ ಜಾವ ನೀನು ಮಲ್ಕೊಂಡ್ಬಿಟ್ಟೆ. ನನಗಾಗಲೇ ಎಚ್ಚರ ಆಗೋಯ್ತು. ಆದರೆ ನೀನು ತುಂಬ ಸುಸ್ತಾಗಿರೋ ಥರ ಮಲಗಿದ್ದೆ. ಅದಕ್ಕೆ ನಿನ್ನ ನಾನು ಮಡ್ಲಲ್ಲೇ ಮಲ್ಸ್ಕೊಂಡ್ಬಿಟ್ಟೆ. ಸುಮ್ಮನೆ ಏಳಿಸಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಕೂತಿದ್ದೆ. ನನಗೂ ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸಾರಿ ಮೇಡಮ್, ಗೊತ್ತಾಗಿಲ್ಲ ನನಗೆ. ಅದು ಯಾವಾಗ ಇಲ್ಲಿ ಬಂದು ಮಲ್ಕೊಂಡು ಏನು ಕಥೆ? ರಾತ್ರಿ ಗುಡುಗು ಸಿಡ್ಲು ಮಿಂಚು ಎಲ್ಲ ಜೋರಾಗಿ ಬರ್ತಿತ್ತಲ್ಲ, ನೀವು ಮಲ್ಕೊಂಡ್ಬಿಟ್ರಿ. ಭಯ ಆಗ್ಬಿಟ್ಟಿತ್ತು ನಿಮಗೆ. ನಾನು ಅದು ಯಾವಾಗ ಮಲ್ಗೋದ್ನೋ ಏನೋ ನಿಮ್ಮ ತೊಡೆ ಮೇಲೆ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ. ಕ್ಷಮಿಸಿ ಮೇಡಮ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಕ್ಷಮಿಸಿ. ಸಾರಿ. ಯಾಕೆ ಇಷ್ಟು ಓವರಾಗಿ ರಿಯಾಕ್ಟ್ ಮಾಡ್ತಿದ್ಯಾ ನೀನು? ಇಡೀ ಕಾಡಲ್ಲಿ ಇರೋದು ನಾವಿಬ್ರೆ. ನಿನಗೇನಾದ್ರೂ ಆದ್ರೆ ನಾನು ನೋಡ್ಕೋಬೇಕು, ನನಗೇನಾದ್ರೂ ಆದ್ರೆ ನೀನು ನೋಡ್ಕೋಬೇಕು. ರಾತ್ರಿ ನಾನು ಚೆನ್ನಾಗಿ ಮಲ್ಕೊಳ್ಳಿ ಅಂತ ನೀನು ಅಷ್ಟೆಲ್ಲ ರಿಸ್ಕ್ ತಗೊಂಡೆ ಅಲ್ಲ, ಬೆಳಗ್ಗೆ ನೀನು ಚೆನ್ನಾಗಿ ಮಲ್ಕೊಳ್ಳಿ ಅಂತ ನಾನು ಸುಮ್ಮನೆ ಆದೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ಕೇಳಿಸ್ಕೊತಾ ಇದೀಯಾ? ಇಲ್ಲ ಮೇಡಮ್, ಅದು ನಾನು ಹೀಗೆ ಆದರೂ ಸಾರಿನೇ ಮೇಡಮ್. ಸಾರಿ, ಕ್ಷಮಿಸ್ಬಿಡಿ, ಗೊತ್ತಾಗಿಲ್ಲ ನನಗೆ. ಇವನು ಯಾಕೆ ಹೀಗೆ ಆಡ್ತಿದ್ದಾನೆ? ಬರೀ ನನ್ನ ಮಡ್ಲಲ್ಲಿ ಮಲ್ಕೊಂಡಿದ್ದಕ್ಕೆ ಏನೋ ಮಹಾಪಾಪ ಅನ್ನೋ ಥರ ಆಡ್ತಿದ್ದಾನೆ. ಇವ್ನು ನಿಜವಾಗ್ಲೂ ನನ್ನನ್ನು ಮದುವೆ ಮಾಡ್ಕೊಳಕ್ ಒಪ್ಕೋತಾನ? ಇವನಿಗೆ ಹೇಗಪ್ಪ ನನ್ನ ಪ್ರೀತಿನ ಹೇಳ್ಕೊಳ್ಳೋದು? ಇವನ್ನ ನನ್ನ ಪ್ರೀತಿಗೆ ಹೇಗೆ ಒಪ್ಸೋದು? ಇವನೇನಾದ್ರೂ ಹೀಗೆ ಬಿಟ್ರೆ ಇದನ್ನೇ ದೊಡ್ಡ ವಿಷಯ ಅನ್ಕೊಂಡು ಅಳ್ತಾ ಕುತ್ಕೊಂಡ್ಬಿಡ್ತಾನಷ್ಟೇ. ಅಯ್ಯೋ ಮೇಡಮ್, ಸಾರಿ ಮೇಡಮ್, ಸಾರಿ ಅಂತ ಕೇಳಿದ್ನಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್, ಗೊತ್ತಾಗಿಲ್ಲ. ಸುಮ್ಮನೆ ಸುಬ್ಬು, ಸಾಕು. ನಾನು ಅದಕ್ಕೆಲ್ಲ ಅಳ್ತಿರೋದು. ನನಗೆ ಬೇರೆ ಏನೋ ಬೇಕು.
ಬೇರೆ ಏನೋ ಬೇಕಾ? ಏನು ಬೇಕು ಮೇಡಮ್? ನನಗೆ ನೈಟ್ ಡ್ರೆಸ್ ಇಲ್ಲದೆ ನಿದ್ದೆ ಬರಲ್ಲ. ಆದರೂ ನೈಟು ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡೆ. ಆದರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಬೇಕು, ನಾನು ಹಲ್ಲು ಉಜ್ಜಬೇಕು. ಅಯ್ಯೋ ಅಷ್ಟೇನಾ ಮೇಡಮ್? ಅದಕ್ಕೆ ಹೇಳ್ತಾ ಇದ್ದೀರಾ? 1 ಸೆಕೆಂಡ್ ಇರಿ. ಮೇಡಮ್ ಇದನ್ನು ತಗೊಂಡು ಹಲ್ಲು ಉಜ್ಕೊಳ್ಳಿ. ಹಲ್ಲು ಕ್ಲೀನಾಗಿ ಸೂಪರಾಗಿ ಫಳ 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 ಅಂತ ಹೊಳಿತಾ ಇರುತ್ತೆ. ಏನ್ ಸುಬ್ಬು ಇದು ಕಪ್ಪಗಿದೆಯಲ್ಲ? ಇದ್ಲು ಮೇಡಮ್, ಕಾರ್ಬನ್. ಈ ಟೂತ್ ಪೇಸ್ಟ್ ಆಡಲ್ಲಿ ನೋಡಿಲ್ವಾ? ನಿಮ್ಮ ಟೂತ್ ಪೇಸ್ಟಲ್ಲಿ ಲಿಂಬೆ ಹಣ್ಣು ಇದೆಯಾ, ಸಾಲ್ಟ್ ಇದೆಯಾ, ಇದ್ಲಿದೆಯಾ ಅಂತ ಕೇಳ್ತಾರಲ್ಲ, ಆ ಇದ್ಲೇ ಇದು. ಇದನ್ನ ತಗೊಂಡು ಹಲ್ಲು ಉಜ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಇದರಲ್ಲೇ ಹಲ್ಲು ಉಜ್ತಾ ಇದ್ದಿದ್ದು. ನನಗ್ ಬೇಡಪ್ಪ, ನಾನು ಉಜ್ಜಲ್ಲ. ಇದ್ರಲ್ಲಿ ಉಜ್ಬೇಕಂದ್ರೆ ಬ್ರಷ್ ಎಲ್ಲಿದೆ? ಬ್ರಷ್ ಯಾಕೆ ಮೇಡಮ್? ಇದನ್ನ ಹಿಂಗೆ ಪುಡಿ ಮಾಡೋದು, ಹಿಂಗೆ ತಗೊಳ್ಳೋದು, ಅಂತ ಉಜ್ಬಿಟ್ಟು ಕೈಯಲ್ಲಿ ತಿಕ್ಕೊಳ್ಳೋದು. ನನಗೆ ಇದು ಬೇಡಪ್ಪ, ನಾನು ಇದ್ರಲ್ಲಿ ಹಲ್ಲು ಉಜ್ಜಲ್ಲ, ನನಗ್ ಬೇಡ. ಇರಿ 1 ನಿಮಿಷ. ಗಾರ್ಗಲ್ ಮಾಡಿ ಬಾಯಾದ್ರೂ ಕುಣಿಸ್ಕೊಳ್ಳಿ ಮೇಡಮ್. ಸಾಕಾ? ಸುಬ್ಬು, ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಲ್ವಾ? ಡ್ರೆಸ್ ಚೇಂಜ್ ಮಾಡ್ಬೇಕಾ? ಡ್ರೆಸ್ ಎಲ್ಲಿದೆ? ಬ್ಯಾಕ್ ಪ್ಯಾಕಲ್ಲಿ. ಬ್ಯಾಕ್ ಪ್ಯಾಕು ತಂದಿದ್ದೀರಾ ಮೇಡಮ್? ಏನು ಮೇಡಮ್, ಟ್ರಂಕು ಅಂತೀರಾ, ಟ್ರಂಕಲ್ಲಿ ಒಂದು ಬ್ಯಾಗು ಅಂತೀರಾ, ಬ್ಯಾಕ್ ಪ್ಯಾಕು ಅಂತೀರಾ, ಇನ್ನೂ ಏನೇನು ತಂದಿದ್ದೀರಾ ಮೇಡಮ್ ನೀವು? ಅದೆಲ್ಲ ಬಿಡು ಸುಬ್ಬು ನೀನು. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಎಲ್ಲಿ ಮಾಡಲಿ? ಕಾರಲ್ಲೇ. ಕಾರಲ್ಲಿ ಆಗಲ್ಲ, ಕಾರ್ ಬೇರೆ ಚಿಕ್ಕದು, ಜಾಗ ಸಾಕಾಗಲ್ಲ. ಮೇಡಮ್ ಒಂದು ಕೆಲಸ ಮಾಡಿ, ನೀವು ಕಣ್ಣು ಮುಚ್ಕೊಂಡು. ಏನು ಹೇಳ್ತಿದ್ಯಾ ಸುಬ್ಬು? ಥೂ ಮೇಡಮ್, ನೀವು ಏನೇನೋ ಯೋಚನೆ ಮಾಡಬೇಡಿ ಮೇಡಮ್. ನಾನು ಅದನ್ನ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು 1 2 3 ಅಂತ ಎಣಿಸ್ತಾ ಇರಿ. ಅಷ್ಟೇ, ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ. 1 2 3 ಕಂಡ್ಬಿಡ್ತಾ ಇದ್ದೀನಿ. ಹಾಂ, ಬಿಡ್ಬೋದು ಮೇಡಮ್. ಟೆಂಟಡಾನ್. ಸುಬ್ಬು, ವಾವ್ ಸುಬ್ಬು, ಸೂಪರ್ ಕಣ ನೀನು. ಇದು ನಿಮ್ದಾನಾ? ಸರಿ, ನೀವು ಚೇಂಜ್ ಮಾಡಿ, ನಾನು ದೂರದಲ್ಲಿ ಇರ್ತೀನಿ. ಕರ್ಮ, ಇವನಂತ ಪೆದ್ದ ಇನ್ನೊಬ್ಬ ಇಲ್ಲ. ಹತ್ರಕ್ಕೆ ಬಾರೋ ಅಂದ್ರೆ ಹೆದ್ರಿ ನಡುತ್ತಾನೆ. ಮಡ್ಲಲ್ಲಿ ಮಲ್ಸ್ಕೊಂಡ್ರೆ ಮನೆನೇ ಮುಳುಗೋಯ್ತು ಅನ್ನೋ ಥರ ಆಡ್ತಾನೆ. ನಾನು ರೆಡಿ ಸುಬ್ಬು. ಹೊಡೋಣ? ಹೆಂಗೆ? ಕಾರಂತೂ ಸ್ಟಾರ್ಟ್ ಆಗ್ತಿಲ್ವಲ್ಲ, ನಡ್ಕೊಂಡೇ ಹೋಗ್ಬೇಕು. ಎಲ್ಲಿವರೆಗೂ? ರೋಡ್ ಸಿಗೋವರೆಗೂ. ನಾವು ಹಿಂಗೇ ನಡ್ಕೊಂಡು ಹೋಗ್ತಾ ಇದ್ರೆ ಯಾರಾದರೂ ಒಳ್ಳೆಯವ್ರು ಸಿಗ್ತಾರೆ, ನಮ್ಮನ್ನು ಹಾಗೇ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಒಳ್ಳೆಯವ್ರು ಸಿಕ್ಕಿದ್ರು ಓಕೆ, ಆದರೆ ನೆನ್ನೆ ಥರ ದರೋಡೆಕೋರೇ ಸಿಕ್ಬಿಟ್ರೆ? ಹಾಗೆಲ್ಲ ಆಗಲ್ಲ ಮೇಡಮ್. ಜೀವನ ಒಂಥರ ಚಕ್ರ ಇದ್ದ ಹಾಗೆ, ಯಾವಾಗಲೂ ಪರಿಸ್ಥಿತಿ ಕೆಟ್ಟದಾಗೆ ಇರಲ್ಲ ಮೇಡಮ್. ದೇವರು ಒಳ್ಳೇದು ಮಾಡ್ತಾನೆ, ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಧೈರ್ಯವಾಗಿ ನಡಿಬೇಕು. ಹೊಡೋಣ? ನಿನ್ನೇನು ಮಾಡೋದು, ನಡಿ. ಸುಬ್ಬು, ಇದೇನು ಸುಬ್ಬು ಅದು ಸೌಂಡು? ಬುಲೆಟ್ ಸೌಂಡ್ ಥರ ಕೇಳಿಸ್ತಲ್ಲ. ಮತ್ತೆ ಕಾಲ್ಗಡೆ ಬಂದ್ಬಿಟ್ರಾ? ನಾವಿಲ್ಲಿರೋದು ಇವಾಗ ಸೇಫ್ ಅಲ್ಲ? ಬನ್ನಿ ವಾಪಸ್ ಕಾರ್ ಹತ್ರ ಹೋಗ್ಬೋಣ.
ಹೋಗ್ಬಿಡೋಣ ಬಾ. ನೀವು ನಮ್ಮ ರೆಸಾರ್ಟ್ ಬಂದಿದ್ರಲ್ಲ ಲವ್ ಬರ್ಡ್ಸು. ಅದ್ ಸರಿ, ಈ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಿ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ ಸರ್? ನಿಮ್ಮ ಬಂದೂಕ ಸೌಂಡ್ ಕೇಳಿ ಯಾರೋ ದರೋಡೆಕೋರು ಬಂದ್ರು ಅಂತ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ವಿ. ಸದ್ಯ ನೀವೇ ಬಂದಿದ್ದು ನೋಡಿದ್ರೆ. ನೀವ್ಯಾಕೆ ಇಲ್ಲಿ ಸಿಕ್ಕಾಕೊಂಡಿದ್ದೀರಾ? ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಅಯ್ಯೋ ಅದು ನಾವು ಊರಿಂದ ವಾಪಸ್ ಬರ್ತಾ ಇದ್ವಿ, ದಾರಿ ತಪ್ಪು ಹೋಯ್ತು, ಕಾಡೊಳಗ್ ಬಂದ್ಬಿಟ್ಟಿದೀವಿ. ಇಲ್ಲಿಗೆ ಬಂದ್ಮೇಲೆ ಕಾರು ಕೆಟ್ಟೋಯ್ತು. ಈಗ ಸ್ಟಾರ್ಟೇ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಓ, ಇದಾ ವಿಷಯ. ಇದು ದಟ್ಟವಾದ ಕಾಡು. ಈ ಮರ ಕದಿಯೋ ಕಳ್ಳರು, ಆಮೇಲೆ ಪ್ರಾಣಿಗಳನ್ನ ಬೇಟೆಯಾಡೋರು ಅವರೆಲ್ಲ ಅವಾಗ ಬರ್ತಾ ಇರ್ತಾರೆ. ನಾನು ಅದನ್ನೆಲ್ಲ ನೋಡ್ಲಾರ್ದೆ ಈ ಬಂದೋಗ್ ತಂದು ಗಾಳಿಯಲ್ಲಿ ಗುಂಡು ಹೊಡೆದು ಅವ್ರನ್ನೆಲ್ಲ ಎದುರಿಸಿ ಓಡಿಸ್ತಾ ಇರ್ತೀನಿ. ಆಮೇಲೆ ನಮ್ಮ ರೆಸಾರ್ಟ್ ಇಲ್ಲೇ ಇರೋದು, ಹತ್ರದಲ್ಲೇ ಒಂದು 20 ಕಿಲೋಮೀಟರ್ ಆಗುತ್ತೆ. 20 ಕಿಲೋಮೀಟರ್ ಅಷ್ಟೇನಾ? ಅಷ್ಟತ್ರ ಇದೆಯಾ? ಅಷ್ಟೇ. ಓ ಸೂಪರ್. ಹಂಗಂದ್ರೆ ನಾವು ಊರಿಗೆ ತುಂಬಾ ಹತ್ರನೇ ಇದೀವಿ ಅಂತ ಆಯ್ತು. ಹೌದೌದು, ಊರಿಗೆ ಹತ್ರನೇ ಇದ್ದೀರಾ, ಹಾಗೆ ನಮಗೂ ಹತ್ರ ಆಗಿದ್ದೀರಾ. ಇವರು ಇವನು ಗಂಗಾ ಅಂತ, ನಮ್ಮ ರಂಗ ಇದ್ನಲ್ಲ, ಅವನ್ ದೊಡ್ಡಪ್ಪನ ಮಗ. ಅವನ್ ರಜಾ ಹಾಕವನೆ, ಅದಕ್ಕೆ ಇವನ್ ಬಿಟ್ಟೋಗಿದ್ದಾನೆ. ಇವನು ಅವನಂಗೆ ಆಲ್ ಇನ್ ಒನ್. ನೀವಿಬ್ರು ಕಾಡಲ್ಲೇ ಇದ್ದೀರಾ ಅಂದ್ರೆ ಹೊಟ್ಟೆಗೆ ಏನಾದ್ರು ತಿಂದಿದ್ದೀರೋ ಇಲ್ವೋ? ಅಯ್ಯೋ ಇರೋ ಬರೋ ತಿನ್ಕೊಂಡು ಹೆಂಗೋ ಇದ್ವಿ, ಏನ್ ಮಾಡೋದು ಎತ್ತ ಹೋಗೋದಂತ ಗೊತ್ತಾಗ್ದಿರ ಕಾಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸದ್ಯ ಕಣ್ಮುಂದೆ ನೀವು ಬಂದ್ರಲ್ಲ, ಅಷ್ಟೇ ಸಾಕು. ಈಗ ಸದ್ಯಕ್ಕೆ ಊಟ ಮಾಡೋಣ. ನಾವು ಫುಡ್ ತಂದಿದ್ದೀವಿ, ಕಾರಲ್ಲಿ ಇದೆ. ಗಂಗಾ ಅಣ್ಣ ಕರ್ಕೊಂಡು ನಡಿಯೋ, ಕಾರ್ ಹತ್ರ ಊಟ ಮಾಡೋಣ. ಸರಿ ಅಣ್ಣ, ಬನ್ನಿ. ಅಮ್ಮ, ನಾಟ್ ರೀಚಬಲ್ ಬರ್ತಿದೆ ಅಂದಮೇಲೆ ನೀನು 100 ಸರಿ ಮಾಡಿದ್ರು ಅದೇ ತಾನೇ ಬರೋದು. ಅದ್ರ ಬದಲು ಒಂದು ವಾಯ್ಸ್ ಮೆಸೇಜ್ ಹಾಕು. ಅಕ್ಕನ ಫೋನ್ ಆನ್ ಆದಾಗ ಅಕ್ಕ ನೋಡ್ತಾಳೆ ತಾನೆ. ಕರೆಕ್ಟ್, ಹಾಗೆ ಮಾಡ್ತೀನಿ. ಶ್ರಾವಣಿ, ಎಲ್ಲಿದ್ಯಮ್ಮ? ಹೇಗಿದ್ಯಮ್ಮ? ಆದಷ್ಟು ಬೇಗ ಮನೆಗೆ ಬಂದ್ಬಿಡು. ಇಲ್ಲಿ ಮನೇಲಿ ಎಲ್ಲರೂ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀವಿ. ನೋಡು, ನಾನು ನಿನಗೆ ನಿನ್ನೆಯಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಕನೆಕ್ಟೇ ಆಗ್ತಿಲ್ಲ. ಅದಕ್ಕೆ ಈ ವಾಯ್ಸ್ ಮೆಸೇಜ್ ನೋಡಿದ ತಕ್ಷಣ ನೀನು ಕೂಡಲೇ ನಂಗೆ ಕಾಲ್ ಮಾಡಾಯ್ತಾ? ನೀನು ಆರಾಮಾಗಿದೆಯಾ ತಾನೇ? ನೋಡು, ನಿಮ್ಮ ತಂದೆ ನಿನಗೆ ಹತ್ರ ಆಗೋ ಟೈಮ್ನಲ್ಲಿ ನೀನು ಹೀಗೆಲ್ಲ ಮಾಡಿಕೊಂಡ್ರೆ ಅವ್ರು ಕೋಪ ಮಾಡ್ಕೋತಾರೆ ತಾನೆ. ಅದರಿಂದ ನಿನಗೆ ತಾನೇ ತೊಂದರೆ ಆಗೋದು. ಅದಕ್ಕೆಮ್ಮ ಪ್ಲೀಸ್ ಬೇಗ ಮನೆಗೆ ಬಂದುಬಿಡು. ಹಾಂ, ನಾನು ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಕನೆಕ್ಟೇ ಆಗ್ತಿಲ್ಲ. ಅದಕ್ಕೆ ಈ ವಾಯ್ಸ್ ಮೆಸೇಜ್ ನೋಡಿದ ತಕ್ಷಣ ನೀನು ನಂಗೆ ಕಾಲ್ ಮಾಡು, ಆಯಿತಾ? ಸರಿನಾ? ಬಾಯ್. ಅಮ್ಮ, ಅದು ವಾಯ್ಸ್ ಮೆಸೇಜು. ನೀನು ಪೂರ್ತಿ ಕತೆನೇ ಹೇಳ್ಬಿಟ್ಟಲ್ಲ. ಏ ಪಿಂಕಿ, ನಿಜ ಹೇಳು, ಶ್ರಾವಣಿ ಅಕ್ಕ ನಿನ್ನ ಹತ್ರ ಏನಾದರೂ ಹೇಳಿದಾಳಾ? ಹೇಳಿದಾಳ ಅಂದ್ರೆ? ಹಾ, ತುಂಬಾ ಹೇಳಿದಾಳೆ. ಕತೆ ಹೇಳಿದಾಳೆ, ರೈಮ್ಸ್ ಹೇಳಿದಾಳೆ. ಪಿಂಕಿ, ನಿಲ್ಲಿಸ್ತೀಯಾ? ನಾನು ಕೇಳಿದ್ದು ಸುಬ್ಬು ಬಗ್ಗೆ ಏನಾದರೂ ಶ್ರಾವಣಿ ನಿನ್ನ ಹತ್ರ ಹೇಳಿದಾಳ ಅಂತ. ಅಮ್ಮ, ಇದು ನೀನು ಎಷ್ಟು ಸರಿ ಕೇಳ್ತೀಯಾ? ನಾನು ಹೇಳಿದ್ದೇನಲ್ವಾ ಏನು ಹೇಳಿಲ್ಲ ಅಂತ. ಮತ್ತೆ ಎಲ್ಲಿ ಹೋದ್ರು ಇವರು? ನೋಡು ಪಿಂಕಿ, ಅವ್ರ ಕಾಲ್ ಕನೆಕ್ಟ್ ಆಗೋ ತನಕ ನೀನು ಅವ್ರ ಕಾಲ್ ಟ್ರೈ ಮಾಡ್ತಾನೆ ಇರು. ಕನೆಕ್ಟ್ ಆಗಿದ ತಕ್ಷಣ ನೀನು ನನಗೆ ತಂದುಕೊಡ್ಬೇಕು. ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ, ಆದರೆ ಸಿಂಗಲ್ ಟಿಕ್ ಆಗಿದೆ ಅಷ್ಟೇ, ಇನ್ನೂ ಡೆಲಿವರ್ ಆಗಿಲ್ಲ. ಅರ್ಥ ಆಯ್ತಾ? ತಗೋ. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ.
ನಿಜವಾಗ್ಲೂ ಶ್ರಾವಣಿ ಅಕ್ಕಂಗೂ ಸುಬ್ಬುಗೂ ಏನಾದರೂ ಪ್ರಾಬ್ಲಮ್ ಆಗಿರುತ್ತಾ? ಅಯ್ಯಯ್ಯೋ, ಹಾಗೇನಾದರೂ ಆಗಿದ್ರೆ ಏನು ಮಾಡೋದು ಈಗ? ಶ್ರಾವಣಿ ಅಕ್ಕ ಸುಬ್ಬುನ ಲವ್ ಮಾಡ್ತಿರೋ ವಿಷಯನ ಅಮ್ಮಂಗೆ ಹೇಳ್ಬಿಡ್ಲಾ? ಬೇಡ ಬೇಡ, ನಾನು ಈಗಲೇ ಯಾವ ವಿಷಯನೂ ಯಾರ ಹತ್ರನೂ ಮಾತಾಡೋದು ಬೇಡ. ಮೊದಲು ಶ್ರಾವಣಿ ಅಕ್ಕ ಮನೆಗೆ ಬಂದುಬಿಡ್ಲಿ.